ತುಳಜಾ ಭವಾನಿ ಅಂಬಾ ಭವಾನಿ 16 ತಲೆಮಾರದಿಂದ ಬಂದದ್ದು ಮನಿತನದ ಇದು ಕೂಡ್ ಕುಟುಂಬದ ಒಟ್ಟ ಒಡಿಬೇಡವ್ವ ತಾಯಿ. ನೀವು ಇಬ್ಬರು ನನ್ನ ಬಲಗೈ ಬಂಟ್ರಪ್ಪ ಬಂಟ್ರು. ನಾನ್ ನಿನಗೆ ಬಿಟ್ಟು ಕೊಡಕ್ ಆಗಲ್ಲಪ್ಪ ಆಗಲ್ಲ. ಅಕ್ಕ ನೀ ಹಿಂಗೆ ಮಾಡ್ಕೊತ ಕುಂತ್ರ ಈ ಮನ್ಯಾಗ ನಿನಗ ಕಸದಂಗ್ ನೋಡ್ತಾರ. ನೀನು ಬದಲಾಗ್ಬೇಕು, ಬದಲಾಗಿರ್ಬೇಕು. ಐ ಭವಾನಿ, ನಮ್ಮ ತಮ್ಮ ಹೇಳೋದಕ್ಕೂ ಇಲ್ಲಿ ನಡೆಯೋದಕ್ಕೂ ಎಲ್ಲ ಒಂದೇ ಅದ. ಅಂದ್ರೆ ಒಂದಿನ ಹಾದಿ ಮೇಲೆ ಬಿಕಾರಿಯಾಗಿ ತಿರುಗುತ್ತೀನಿ ನಾ. ವೈನಿಗೆ ಏನ್ ಕೇಳಿದ್ರಿ? ನಾ ಏನ ಅಂದೇನ ಇಲ್ಲ ಯಾರು ಏನಾರ ಅಂದ್ರ ಯಾಕೆ ಇದ್ದಕ್ಕಿದ್ದಾಗ ಹಿಂಗ ಬದ್ಲಾಗ್ಯಾರ? ಭವಾನಿ ನಂಗೆ ಕ್ಷಮಿಸವ, ನಾ ಬದ್ಲಾತೀನಿ. ಬಾತಮ್ಮ ನಿಮ್ಮ ಮನ್ಯಾಗ ಇನ್ನ ಅನಾದ ಬೇರೆ ಐತೇನ್ ನನಗ ದಲಿಂದ್ರಗೊಳೆ. ಈ ಮನಿ ಋಣ ತೀರಿರ್ಬೇಕು ಅಂತ ಅನಿಸ್ತೈತಿ. ನಾ ಎಲ್ಲ ತಿಳಿಸಿ ಹೇಳ್ತೀನಿ ಕೇಳ್ರಿ. ಒಂದು ನಿಮ್ ತಮ್ದು ಯಾರು ಇರ್ಬೇಕು ಈ ಮನ್ಯಾಗ, ಇದಕ್ಕೆ ನಾ ಇರ್ಬೇಕು. ಯಾರಿಗ್ ಕಿಮ್ಮತ್ ಕೊಡ್ಬೇಕು, ಯಾರಿಗ್ ಕಿಮ್ಮತ್ ಕೊಡ್ಬಾರ್ದು ಅಂತ ನಮಗ್ ಗೊತ್ತೈತಿ. ಬಂದ ಬಿಗರಿಗೆ ಮರ್ಯಾದೆ ಕೊಡದ ನಾಯಿನಿ ನನಗ ಆವಾಜ್ ಆಗ್ತೇನ? ಆ ತಾಯಿ ತುಳಜಾ ಭವಾನಿ ಸಪ್ತ ಪರೀಕ್ಷೆ ಮಾಡ್ಲಕತ್ತಾಳ. ಅದೇ ಇಲ್ಲಿ ನಡೆದಲ್ಲ. ದಾರಿ ನಮಗ್ ಕಾಣದಲ್ಲಪ್ಪ, ಆ ದಾರಿ ಯಾರು ತಪ್ಪ್ಯಾರ ನೋಡು, ದಾರಿ ತಪ್ಪದವ್ರಿಗೆ ಕಾಣಬೇಕು. ಭವಾನಿ ನಿನಗ ಇಲ್ಲಿ ಇರೋ ಮನಸ್ಸಿದ್ದಿತ್ತಿಲ್ಲ ಅಂದ್ರ ತುಳಜಾ ಭವಾನಿ ಅಂಬಾ ಭವಾನಿ 16 ತಲೆಮಾರದಿಂದ ಬಂದದ್ದು ಮನಿತನದ ಇದು ಕೂಡ್ ಕುಟುಂಬದ ಒಟ್ಟ ಒಡಿಬೇಡವ್ವ ತಾಯಿ. ಪರಂಪರೆಯಿಂದ ಹುಡ್ಕೊಂಡೆ ಹೋಲಿವ್ವ ತಾಯಿ. ಇದಿಟ್ಟೆ ನಾನೇನು ಬೇಡ್ಕೋ ತಾಯಿ. ಹೊರಗೆ ಹೋಗ್ಬರ್ತೀರಿ. ನೀರ್ ತಗೊಂಬ. ಮನ್ಯಾಗ ಹೊಟ್ಟೆ ನೀರ್ ತಂದು ಇರ್ತಾರ. ಬರೇ ದೇವ್ರ 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 ಅನ್ಕೋತೆ. ದೇವ್ರ ಜ್ಞಾನನೇ ನೋಡು. ಒಟ್ಟ ನನ್ನ ಬಗ್ಗೆ ಒಂದ್ ಜನ ವಿಚಾರ ಹಿಂದ ಹಾಕಿದ್ರು ಇಟ್ಟು ಒದಗ್ಲಕ್ಕಲ್ಲ. ಏನ ಒಳಗ್ಯಾರ ಒಳಗೆ ಏನಾರ ಮಾಡ್ತಾರೆ ಯಾರಿಗೊತ್ತ. ಭವಾನಿ ಆಯ್ತಾಯ್ತು ಬಂದ್ರಿ. ಏನಿದು ಬರ್ಸಾದತ್ತದು? ಇದು ಬರೇ ದೇವ್ರ ಜ್ಞಾನ ನೀರ್ ಕುಡಕ್ನು ಇಟ್ಟಿರ್ತಾರ. ಏನ್ ಬರೇ ನೀ ಜ್ಞಾನ ದೇವ್ರ ಬಗ್ಗೆ ನಿನ್ ಕಾಲಾಗ ನನಗರ ಸಾಕಾಗಿ ಹೋಗ್ಯದ. ಹ್ಯಾಂಗಾರ ಮಾಡೋದು ಏನ್ ಸುದ್ದಿ ಒಂದು ತಿಳಿಲಾರ್ದ. ಹಂಗಂದ್ರೆ ಹ್ಯಾಂಗ್ರಿ? ಈ ದೇವ್ರಂದ್ರೇನೆ ಜಗತ್ತೆಲ್ಲ ಉದ್ದಾರ ಆಗ್ಯ ದೇವ್ರ ಕಾಲಾಗೆ. ದೇವರೇ ಬೇಡ ಅಂದ್ರೆ ಹ್ಯಾಂಗ್ರಿ? ಆ ತುಳಜಾ ಭವಾನಿದಿಂದ್ರೆ ನಮ್ ಸಂಸಾರ ಎಲ್ಲ ಚಂದ ನಡೆದ. ಆ ತಾಯಿದೇ ಧ್ಯಾನ ಮಾಡಬೇಡಂದ್ರೆ ಹ್ಯಾಂಗ್ರಿ? ಆಯ್ತಾಯ್ತು ಹೇಳಿ. ಈ ಚರಿಗೆ ತಗೋ. ನಾವ್ ಜರ ಹೊರಗ ಕೆಲಸ ಅದ, ಊರ್ ಕಡೆ ಹೋಗಿ ಬರ್ತೇನಿ. ಅದ್ ನಮ್ ತಮ್ದೇರಿ ಅದ ಎಲ್ಲಾರ ಅವ್ರಿಗೆ ಏನ್ ಒಂದ್ ಜರ ಊಟಕ್ಕದ್ ಮಾಡಿ ಹಾಕ್ತು. ಬರೀ ದೇವ್ರ ಹೊತ್ತ ಧ್ಯಾನ ಮಾಡ್ಕೊತ ಕುಂಡಿರ್ತಿ ನೋಡು. ನನಗಾರೆ ನಿನ್ನ ಕಾಲಾಗ ಸಾಕಾಗ್ಯದ. ದೇವ್ರ ಅನ್ಕೋತಿ ನೋಡು. ಅವ್ರಿಗೆ ಏನ್ ಹೊಟ್ಟಿಗೆ ಅದ್ ಹಾಕ್ತೇವ್, ಬರೀ ದೇವ್ರ ಅನ್ಕೋತ ಕುಂಡಿರ್ತೇವ್ ನೋಡು. ಅವ್ ಬಂದಿರ್ತಾವ ಮಕ್ಳು ದುಡ್ಡಿಗೆ ಹೊರಗೆ ಹೋಗ್ಯಾವ. ಖಬರೇ ಇಲ್ಲ. ಬನ್ನಿರಿ ನನ್ ಕಾಲೇಜ್ ಟೈಮ್ ಆಗೈತಿ. ನಾನ್ ಬುತ್ತಿ ಕಟ್ಟ್ರಿ. ಹಾ ಪಿ ಡಬ್ಬ ಕಟ್ಟಿಟ್ಟಿನಿ, ತಂದು ಕೊಡ್ತೇನೆ. ಜಲ್ದಿ ತಗೊಂಬರ್ರಿ, ಟೈಮ್ ಆಗ್ಯಾವ. ಹಾ ತಂದ. ಜಲ್ದಿ ತಗೊಂಬರ್ರಿ ಬನ್ನಿ, ನಾನ್ ಟೈಮ್ ಆಗೈತಿ. ಕಾಲೇಜ್ ಟೈಮ್ ಆಗೈತಿ, ಜಲ್ದಿ ತಗೊಂಬರ್ರಿ. ಹಿಡಿಯಪ್ಪ. ನೋಡಪ್ಪ ಮಹೇಶ, ಅಲ್ಲಿ ಇಲ್ಲಿ ತಿರ್ಗಾಡ್ಲಕ್ ಹೋಗ್ಬೇಡ. ಚಂದಾಗಿ ಸಾಲಿ ಕಲಿ. ದೊಡ್ಡ ನೌಕರಿಗೆ ಹೋಗಿ ಹಿಡಿದೆ ಅಂದ್ರೆ ಮಾಡೋನು ಬಾ ಹೆಮ್ಮೆ ಪಡ್ತಾನಪ್ಪ. ಅದಕ್ಕೆ ಚಂದಾಗಿ ಸಾಲಿ ಕಲ್ತು ದೊಡ್ಡ ನೌಕರಿ ಹಿಡೀರಪ್ಪ. ನಮ್ಮ ಅಂತಾನ ಬೆಳಿಬೇಕು. ಆಯ್ತ್ರಿ ಬನ್ನಿರಿ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾ ಚಂದಾಗಿ ಕಾಲೇಜ್ ಕಲಿತೀನ್ರಿ. ನಿಮಗ್ ಬಿಟ್ಟು ನಮಗ್ ಯಾರು? ಹೌದಪ್ಪ, ನೀವು ಸಣ್ಣತರತ್ತಾಗೆ ನಿಮ್ಮ ತಾಯಿ ತಂದೆ ಬಿಟ್ಟು ಹೋದರು, ನಮ್ಮ ಒಡೆಗೆ ಹಾಕಿ ಹೋದ್ರು. ಅದಕ್ಕೆ ನೀವು ಚಂದಾಗಿ ಸಾಲಿ ಕಲ್ತ್ರಂದ್ರೆ ಹೆಸರು ಬರ್ತದೆ ಅಂತ ಹೇಳೋದು. ಆಯ್ತ್ರಿ ಬನ್ನಿರಿ, ನಾ ಕಾಲೇಜ್ ಹೋಗಿ ಬರ್ತೀನಿ. ಟೈಮ್ ಆಗೈತ್ರಿ. ಹೋಗಪ್ಪ, ಚಂದ ಜಲ್ದಿ ಬಾ.
ಸೈರ ತಿರ್ಗಾಡಕ್ ಹೋಗ್ಬೇಡ ನೋಡ್ ಹುಡುಗರ್ ಸಂಗಟ ಜಲ್ದಿ ಬಾ ನೋಡು. ಆಯ್ತ್ರಿ ಬನ್ನಿರಿ ನಾ ಹೋಗ್ಬರ್ತೀನ್ರಿ. ಅಣ್ಣ ಬರತ್ತಾರ. ಅಣ್ಣ ಕಾರ್ತಿಕ ಏನಪ್ಪ ನೀ ಬರೇ ಕೆಲ್ಸ ಅಂತ ಮಾಡ್ತಿ. ಏನು ಮನಿ ಕಡೆದು ಊಟದ ಮಾಡಿ ಬಂದಿದ್ಯೋ ನೀಲ? ಅಣ್ಣ ಊಟ ಮಾಡ್ಕೊಂಡೆ ಬಂದೀನಿ. ವೈನಿ ಮುಂಜಾಳೆದ್ದು ಊಟ ಮಾಡಿಸೇ ಕಳಿಸ್ತಾರ. ಇದೇನು ಒಂದ್ 2 ಕಟ್ಟಿ ನೀರಿದ್ದು ಅಣ್ಣ. ಅದೇಟು ಮುಗಿದ್ಮ್ಯಾಗ ಆಯ್ತಿನ ಕರೆಂಟ್ ಹೋಗ್ತಾವ, ಮನಿ ಕಡೆನ ಬರ್ತೀನಿ ಅಣ್ಣ. ಆಯ್ತಾಯ್ತಳಪ್ಪ. ನೀ ಏನು ಬರೇ ಊಟ ಮಾಡ್ತೀವೋ ನಿಲ್ಲು ಭಗವಂತಿಗೆ ಗೊತ್ತಾ. ನೀ ಬರೇ ಕೆಲಸ ಮಾಡ್ಕೊತ ಕುಂಡಿರ್ತಿ. ಆದ್ರೆ ನಿಮ್ಮ ವೈನಿ ಊಟಕ್ಕೆ ಕೊಟ್ಟಾಳು ನಿಲ್ಲು ಆ ದೇವ್ರಿಗೆ ಗೊತ್ತಾ. ಬರೀ ಸರಿ ನೀರ್ ತಿರುವಿ ಬಾ, ನಾನು ಒಂದ್ ಜರ ಮನಿ ಕಡೆ ಹೋಗ್ತೀನಿ. ಬಾ. ಆಯ್ತಣ್ಣ ಬರ್ತೀನಿ. ಅಣ್ಣ ಯಾವಾಗ ನೋಡಿದ್ರು ಬರೀ ವೈನಿ ಮ್ಯಾಗ ಸಿಟ್ಟಿಗೆ ಬರ್ತಿರ್ತಾರೆ. ನಾಗ ಯಾವಾಗ ಬುದ್ಧಿ ಬರ್ತೈತೋ ಏನೋ. ಭವಾನಿ ಏನಂತ ಕೇಳ್ತಿ? ಅದು ಕಾರ್ತಿಕ ಮಹೇಶ ಊಟ ಮಾಡಿ ಹೋಗ್ಯಾರ ನೀಲ್ಲ? ಮಹೇಶ್ ಡಬ್ಬ ಕಟ್ಕೊಂಡ್ ಹೋದ್ರಿ, ಕಾಲೇಜ್ ಹೋಗ್ತೀನಿ ಅಂತಂದು. ಕಾರ್ತಿಕ ಮುಂಜಾನೆ ಉಂಡ್ ಹೋಗ್ಯಾನ್ರಿ, ನೀರ್ ಉಣಿಸ್ಲತ್ರಿ. ಅಲ್ಲ ಕಾರ್ತಿಕ ಮತ್ ಮುಂಜಾನೆ ಉಂಡ್ ಹೋಗ್ಯಾನ ಕೇಳ್ತಿ. ಹೊತ್ತು ನೆತ್ತಿಗೆ ಮ್ಯಾಗ ಬಂದಾನ. ಅವ ಹೊಲ್ದಾಗ ದುಡಿಯ ಮನುಷ್ಯ. ಅವನಿಗೆ ಇನ್ನ ಈ ಹೇಳಿತಾನ ಊಟ ಇಲ್ಲ ಅಂದ್ರ ಮುಂದೆ ಹ್ಯಾಂಗ ನಿಂದು? ಆಯ್ತಾಯ್ತು ಸರಿ ಏನ್ ಬರೇ ಕುಂಡ್ರದ ಮಾಡ್ತಿ. ಹೋಗಿ ಒಂದ್ ಸ್ವಲ್ಪ ದನಗಳಿಗೆ ಮೇವ ನೀರ ಕಾಲನ್ ಹೆಂಡದ ತೆಗ್ಯಾದ ಏನ್ ಆದಿಲ್ಲ? ಅದೇ ಮಾಡ್ಬೇಕಂದ್ರಿ, ಊಟ ಮಾಡಿದ್ರೆ ಎಲ್ಲಾ ತಾಕತ್ ತೆಗಿರುತ್ತೆ. ಹೋಗ್ ಮಾಡ್ತೀನಿ. ಹೋಗು ಬರೇ ಯಾವತ್ತು ನೋಡಿದ್ರು ಉಣಾದ ತಿನ್ನೋದೇ ಅದ. ನಮ್ಮ ಅಕ್ಕಗ ಅಂತ ದೊಡ್ಡ ಮನತನ ನೋಡಿ ಹಣ್ಣು ಕೊಟ್ರ ನಮ್ಮ ಅಕ್ಕಗ ಎಮ್ಮೆ ಕಾಲದೊಂದು ಕಸ ತೆಗೆದಕಚ್ಚದ. ಮಾವ ಹೇ ಮಾಮ ಮಕ್ಕ ಕೇಳ್ತೀನಿ. ಮಾಮ ಎಲ್ಲ ಗೊತ್ತಾಗತ್ತ. ಅಕ್ಕ ಏನ್ ಮಾಡತ್ತೆ ಇಲ್ಲಿ? ಬಂದಿ ಹೆಂಗೋ ಅವತ್ತೆಲ್ಲ ಆರಾಮಾರಲ್ಲ? ಅಪ್ಪತ್ ಹೆಂಗಾರ? ಕೆರಲ್ ಮನಿ ಕಡೆ ಆರಾಮಾರಲ್ಲ? ಅದು ಬಿಡಕ ನೀ ದಮ್ಮನ ಮನ್ಯಾಗ ಇದ್ದಾಕರ ಗೊಂಬಿ ತಂಗಿತಿ. ಈ ಮಾವನ ಮಂದಿ ಬಂದ ಒಳಗ್ ಕಟ್ಟಿಗೆ ಆದಂಗ ಆಗಿದಿಲ್ಲ. ನನಗೇನಾಗೈತಿ? ಹೊಟ್ಟೆ ತುಂಬಾ ಉಂಡು ಚಂದಾಗಿದ್ದೀನಿ. ಸುಮ್ಮನೆ ಏನ್ ಅಲ್ಲ, ನೀ ಭಾಳ ದಿನಕ್ಕೆ ನೋಡಿ ಅದಕ್ಕೆ ಹಂಗ ಅನ್ಸತೈತಿ. ಆರಾಮಿದ್ಯಲ್ಲ? ಅದು ಬಿಡಕ ನಾ ಮನ್ಯಾಗ ಕೈಗೊಂದು ಕಾಲಿಗೊಂದು ಆಳುಗಟ್ಕೊಂಡು ನೀ ಇವ್ರ ಮನ್ಯಾಗ ಬಂದು ಎಮ್ಮಿ ನಂದ ಹೆಂಡಿ ಕಸ ಮಾಡ್ತಿ. ಸಂಸಾರ ಅಂದ್ ಬೆಳಕ ಎಲ್ಲಾ ಮಾಡೇಬೇಕು. ಅದಕ್ ಹಂಗಂದ್ರಿ ಹಂಗ? ಅದಕ್ಕ ಮಾಮಗಲ್ ಹೋದ್ರದ ಮಾಮ ಕಾಣಲಿಲ್ಲ. ನೀ ನೋಡಿದ್ರ ಇಲ್ಲಿ ಬಂದ್ ಎಮ್ಮಿ ಕಾಲೊಂದು ಕಸ ತೆಗಿಲಿಕ್ಕೈತಿದಿ. ಮಾಮ ಇಲ್ಲೇನ? ಮಾಮ ಕಾಣಿಸಲ್ಲ ಏನಲ್ಲ? ಮಾಮ ಇನ್ನ ಈಗ ಊರ್ ಕಡ್ದು ಬಂದಾರ. ದಣು ಆದಂಗ ಅದೇಗಿರ್ಬೇಕು, ಮನ್ಕೊಂಡಾರ. ಬಾ ಚಾಟ್ ಮಾಡ್ತೀನಿ, ಬಾ ನೀರತ್ ಕೊಡತ್ತಿ ಬಾ. ಅಕ್ಕ ಇನ್ನು ಕ್ಯಾ ನೀರ ಒತ್ತಡಿರ್ಲಿ ನಿಂದ್ರ ಒಂದ್ ಸ್ವಲ್ಪ ನಿನ್ ದುಡಿ ಮಾತಾಡೋದ. ಅಲ್ಲಕ್ಕ ಎಲ್ಲಾ ಕೆಲ್ಸ ನಿನಗ್ ಹಚ್ಚಿ ಮನ್ಯಾಗ ಮಕ್ಕೊಂಡು ಬುದ್ಧಿ ತಲ್ಲಿಟ್ಟಲ್ಲ ಮಾಮ. ಮನಿ ಅಂದಕರ ಹೆಣ್ಮಕ್ಳು ಅಂದಕರ ಎಲ್ಲಾ ಮಾಡೇಬೇಕು. ಸಂಸಾರ ಅಂದಕರ ಎಲ್ಲ ತುಕ್ಕೊಂಡ್ ಹೋಗೇಬೇಕು. ಹಂಗಂದ್ರ ನಡೆಯಲ್ಲಪ್ಪ. ಬಾ ಹೋಲಿ, ಸುಮ್ಮನೆ ಒದರಾಡ್ಬೇಡ. ದೂರದಿಂದ ಮಂದಿ ಆಯಾಸಾಗಿರ್ಬೇಕು. ಬಾ ಅಕ್ಕ ನೀ ಹಿಂಗೆ ಮಾಡ್ಕೊತ ಕುಂತ್ರ ಈ ಮನ್ಯಾಗ ನಿನಗ ಕಸದಂಗ್ ನೋಡ್ತಾರ. ನೀನು ಬದಲಾಗ್ಬೇಕು, ಬದಲಾಗಿರ್ಬೇಕು. ಇಲ್ಲಾಂದ್ರ ನಿನಗ ಟಿಪ್ಪ್ಯಾಗ ಕಸ ಹಾಕದಂಗ ಎಸದು ಬಿಡ್ತಾರಕ್ಕ. ತಿಳ್ಕೊ, ಸ್ವಲ್ಪ ಯೋಚನೆ ಮಾಡು. ಏನ್ ಹೇಳತ್ತಿದ್ವತ್ತಮ್ಮ? ಏನ್ ಹುಚ್ಚರಂಗ ಮಾತಾಡತ್ತೀನಿ? ಹುಚ್ಚರಂಗ ನಾ ಮಾತಾಡ್ಲತ್ತಿಲ್ಲಕ್ಕ. ಹುಚ್ಚರಂಗ ನೀ ಮಾಡಕತ್ತಿದಿ. ನಿನ್ನ ಗಂಡ ತಮ್ಮ ಅಂತ ಹೋದ್ರ ಇರೋ ಬರ ಆಸ್ತಿ ಎಲ್ಲ ಅವನಿಗೆ ಹೆಸರು ಕೊಟ್ಟು ನಾಳೆ ನಿಮ್ಗ ಬೀದಿ ತರತಾನ. ನಿನ್ನ ಗಂಡಗ ನಿನ್ನ ಹಿಡ್ತದಾಗ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೋ. ಇಲ್ಲ ಅಂದ್ರ ನಾಳೆ ನಿನ್ನ ಗಂಡ ಅವನು ಅವನು ಅನ್ಕೊತ ಹೋದ್ರ ನಿನಗೇನು ಸಿಗಂಗಿಲ್ಲ. ನೀ ಬೀದಿ ಭಿಕಾರಾಗಿ ಹೋಗ್ತಿ. ಸ್ವಲ್ಪ ಯೋಚನೆ ಮಾಡಕ್ಕ. ಐ ಭವಾನಿ,
ನಮ್ಮ ತಮ್ಮ ಹೇಳೋದಕ್ಕೂ ಇಲ್ಲಿ ನಡೆಯೋದಕ್ಕೂ ಎಲ್ಲ ಒಂದೇ ಅದ ಅಂದ್ರೆ ಒಂದಿನ ಹಾದಿ ಮೇಲೆ ಬಿಕಾರಿ ಆಗಿ ತಿರುಗುತ್ತೀನಿ ನಾ. ಬೇಡ ಬೇಡ ಭವಾನಿ, ನಂಗೆ ಕ್ಷಮಿಸವ, ನಾ ಬದ್ಲಾಗ್ತೀನಿ. ಆಯ್ತು ತಮ್ಮ, ಇನ್ ಮ್ಯಾಲೆ ಹೇಳದೆ ನಾ ಮಾಡ್ತೀನಿ. ಬಾ ಮನ್ಯಾಗ. ನಾ ಅನ್ಕೋ ಕೆಲ್ಸ ಹಾಗೆ ಆಗ್ತೈತಿ. ಯಾಕಂದ್ರ ಊರ ಮಾಡತನ ನಾ ಬಿಡ್ತೀನಣ್ಣ. ನಮ್ಮ ಅಕ್ಕನ ಮೈದನರಿಗ ಈ ಮನಿ ಬಿಟ್ಟು ಹೊರಗೆ ಹಾಕ್ಲಿಲ್ಲ ಅಂದ್ರ ನನ್ನ ಹೆಸರು ಇವಪ್ಪನೇ ಅಲ್ಲ. ವೈನಿರಿ ವೈನಿರಿ, ಯಾಕೆ ಹಲಬ್ಲತ್ತ ನೀವು ಹೊರಗೆ ನಿತ್ತು? ಯಾಕೆ ಹಲಬಾತಿ ಹೊರಗೆ ನಿತ್ತು? ಅಲ್ರಿ ವೈನಿ, ಯಾವತ್ತು ನೀವು ಹಿಂಗ್ ಮಾತಾಡ್ಲಾರ್ದವ್ರು ಇವತ್ ಯಾಕೆ ಹಿಂಗ್ ಮಾತಾಡಕತ್ತೀರಿ? ಅಣ್ಣ ಇಲ್ಲದರಿ? ನಿಮ್ಮ ಮನೆ ಎಲ್ಲ ಹೋಗ್ಯಾನ ಬಿಟ್ಟಾನ ನನಗೆ ಹೇಳ್ಕೊತ ಕುಂದಿರ್ತಾನೆ. ನನಗೆ ಅಲ್ಲೇ ಇದ್ದಿರ್ಬೇಕು. ಹೋಗು ನೋಡು, ನಡ್ಯಾ ಕಡೆ. ಅಲ್ರಿ ವೈನಿ, ನಾ ಏನ್ ಕೇಳ್ಬಾರ್ದು ಕೇಳ್ತೀನ್ರಿ. ನೀವ್ಯಾಕೆ ಇವತ್ತು ಇಟ್ಟು ಸಿಟಿಗೆ ಬಂದಿರಿ? ಏನಂದ್ರೇನ್ರಿ? ಇನ್ನ ಅನಾದ ಬೇರೆ ಐತೇನ್ ನನಗ? ದಲಿಂದ್ರಗಳ ವೈನಿ, ಮುಂಜಾನೆ ಚಲೋನ ಇದ್ರಲ್ಲ, ನಕ್ಕೊಂತ ನನಗ ತಾಡ್ ತುಂಬಾ ಊಟ ಹಾಕಿ ಊಟ ಮಾಡಿಸಿ ಕಳ್ಸಿರಿ. ಮಧ್ಯಾಹ್ನಕ್ಕ ಅಣ್ಣನೂ ಹಾದ್ಯಾಗ ಬೇಟೆ ಆದ್ರು ಮನಿಗ್ ಹೋಗಿ ಊಟ ಮಾಡಂದ್ರು. ಅದಕ್ಕೆ ಬಂದಿದ್ದೇನ್ರಿ. ನೀವು ಇದಕ್ಕಿದ್ದಂಗೆ ಯಾಕೆ ಹಿಂಗ್ ಮಾತಾಡಕತ್ತೀರಿ? ನಮ್ದಿದ್ದೇನಾರ ತಪ್ಪಾತೇನ್ರಿ? ತಪ್ಪು ಬೇರೆ ಮಾತಾಡ್ಬೇಕಂದಿರೇನು? ಇಲ್ಲಿ ಮಾಡ್ಕೊತ್ ಕೆಲಸ ಮಾಡ್ಕೊತ್ ಕುಂದ್ರಲಾಕ ಇಲ್ಲಿ ಆಳ ಮನುಷ್ಯ ಮಾಡ್ಯಾರ ನೋಡ. ನನಗ ರಾತ್ರಿ ಅಂದು ಮಾಡಿಟ್ಟಿನಿ, ತಿಂದು ಹೋಗು. ನಾವ್ ವೈನಿಗೆ ಏನ್ ಕೇಳ್ಬಾರ್ದು ಕೇಳಿದ್ನಿ? ನಾ ಏನ ಅಂದೇನ? ಇಲ್ಲ ಯಾರು ಏನಾರ ಅಂದ್ರ? ಯಾಕೆ ಇದ್ದಕ್ಕಿದ್ದಾಗ ಹಿಂಗ ಬದ್ಲಾಗ್ಯಾರ? ಯಾಕೆ ಹಿಂಗ್ ಮಾತಾಡಕತ್ತಾರ? ನಮ್ಮ ಮನ್ಯಾಗ ಏನಾರ ನಡಕತ್ತೈತಿ? ಯವ್ವ ತಾಯಿ ತುಳಜಾ ಭವಾನಿ, ಇಲ್ಲಿ ಏನಾರ ನಡ್ದೈತೆ ಯವ್ವ? ಇದ್ದಕ್ಕಿದ್ದಂಗ ನಮ್ಮ ಮನಿ ಪರಿಸ್ಥಿತಿ ಹಿಂಗ್ಯಾರ ಯಾಕಾತ? ಹಿಂಗ ಮಾತು ಬೆಳೆಸ್ಕೊಂತ ಕೂತ್ರ ಸರಿ ಹೊಂದೋದಿಲ್ಲ. ನಾನೇ ಒಂದ್ ಕಡೆ ಹೋದ್ರಾತ. ಒಯ್ನೀರಿ ಒಯ್ನೀರಿ, ಅಣ್ಣ ಅಣ್ಣ. ಏನಪ್ಪಾ ಮಹೇಶ, ಕಾಲೇಜ್ ಮುಗಿಸಿ ಈಗ ಬಂದೇನೋ? ನಾ ಬಂದೀನಿ, ನೀ ಯಾವಾಗ ಬಂದಿದ್ದಿ? ಅಲ್ಲೋ ಮಹೇಶ, ಒಂದು ಬಿಗರಿಗೆ ನೀವಾಗ ಬಂದಿದ್ದಿ ಹಂಗ ಬಂದಿದ್ದೆ ಹೇಳ್ತಿ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ. ಯಾರಿಗ್ ಕಿಮ್ಮತ್ ಕೊಡ್ಬೇಕು, ಯಾರಿಗ್ ಕಿಮ್ಮತ್ ಕೊಡ್ಬಾರ್ದು ಅಂತ ನಮಗ್ ಗೊತ್ತೈತಿ. ನಿನ್ನಿಂದೇನು ನಾ ಕಲಿಬೇಕಂತ ಏನಿಲ್ಲ. ಏನೋ ಏಯ್ ಬಂದ ಬಿಗರಿಗೆ ಮರ್ಯಾದೆ ಕೊಡದ ನಾಯಿನಿ ನನಗ ಅವಾಜ್ ಆಗ್ತೇನ? ಅವಾಜ್ ಮಾಡಕ್ ಬಂದ್ರ ಈ ಮನೆಯಾಗ ನಮ್ಮ ಮಕ್ಕಳಿಗೆ ಹೇಳಿ ಮನೆಯಿಂದ ಹೊರಗ್ ಹಾಕ್ತೀನಿ. ಹುಷಾರಾಗಿರೋ. ಆಯ್ತಾಯ್ತು, ನೀ ಎಟ್ರದ ಮದಿ ಅಂತ ನಮಗ್ ಗೊತ್ತೈತಿ. ಇನ್ ತಡ ಮಾಡೋದು ಬೇಡ. ಬೆಂಕಿ ಕಿಡಿ ಇಡ್ಲೇಬೇಕು. ಬಿಟ್ರ ಬಾಳೆ ಹರಡಕತ್ತಾರ. ಏನ್ ಮಾಡ್ಬೇಕು ಮಾಡ್ತೀನಿ. ನಿಮಗೆ ಅವಮಾನ ಮಾಡತ್ತಾರ ಬಾನಿ. ಯಾವತ್ತು ಒದರ್ಲಾರ್ದಕ್ಕೆ ಇಂಥ ಪರಿ ಗದ್ದರಿಸಿ ಬದಲಾಗತ್ತದ. ಏನ್ ಅಂದ್ರೆ ನೀವು ಕಿಮ್ಮತ್ತೆ ಇಲ್ಲದಂಗ ಇರ್ತದ.
ಮೊದಲ ನನಗೆ ಈ ಮನೆ ಕಿಮ್ಮತ್ತಿಲ್ಲ, ಅದಕ್ಕೆ ಇಟ್ಟು ಆವಾಜ್ ಬರತೈತ್ರಿ. ಅಂದ್ರ ಏನಿದು ನಿನ್ನ ಮಾತಿನ ಅರ್ಥ? ನನಗ್ ಒಂದು ತಿಳಿಲಾರ್ದಂಗಾಗ್ಯದ. ನಾ ಎಲ್ಲಾ ತಿಳಿಸಿ ಹೇಳ್ತೀನಿ ಕೇಳ್ರಿ. ಒಂದು ನಿಮ್ ತಮ್ದು ಯಾರು ಇರ್ಬೇಕು ಈ ಮನ್ಯಾಗ, ಇದಕ್ಕೆ ನಾ ಇರ್ಬೇಕು. ಎರಡೇ ನಿರ್ಧಾರ ನೋಡ್ರಿ ನಿಮ್ ಮುಂದ. ಇಂತ ಮಾತು ಮಾತಾಡಕ ನಿನ್ನ ಮನಸ್ಸರಿ ಹ್ಯಾಂಗ ಬತ್ತ? ನೀ ಇಂತ ಮಾತು ಮಾತಾಡ್ಲಕತ್ತಿ ಅಂದ್ರ ಹ್ಯಾಂಗ? ಈಗ ನಾ ಬೇಕಾ ನನ್ನ ತಮ್ಮದಾರ ಬೇಕಂತ ಮಾತು ಮಾತಾಡ್ಲಕತ್ತಿದ್ಯ ಅಂದ್ರ ನಿನ್ನ ಮನಸ್ಸು ನಾನು ಮಾತೆಲ್ಲಿದು? ನಿನಗ ಯಾರ ತಲಿ ತುಂಬ್ಯಾರ? ಈಗ ನಿನಗ ಯಾರ ತಲಿ ತುಂಬಿ ಈ ಮಾತು ಮಾತಾಡ್ಲಕತ್ತಿದಿ? ನನಗ ಬೇಕಾಗಿದ್ದು ನನ್ನ ತಮ್ಮದ್ಯಾರು, ನೀ ನನಗ್ ಬೇಕಾಗಿಲ್ಲ. ಇರ್ತಿದ್ದಿ ಅಂದ್ರ ಇರು, ಇಲ್ಲ ಅಂದ್ರ ನಿನ್ನ ತವ್ರ ಮನಿಗ್ ಹಾದಿ ಹಿಡಿ. ಏನಿಲ್ಲಪ್ಪ, ಆ ತಾಯಿ ತುಳಜಾ ಭವಾನಿ ಸತ್ತು ಪರೀಕ್ಷೆ ಮಾಡ್ಲಕತ್ತಾಳ, ಅದೇ ಇಲ್ಲಿ ನಡೆದದ. ಅದಕ್ಕ ನೀ ಏನ್ ತಲಿ ಕರ್ಸ್ಕೋಬೇಡ, ಓದೋ ಕಡೆ ಗಮನ ಕೊಡು ಹೋಗು. ಅಣ್ಣ, ಯಾಕೆಲ್ಲರೂ ಒಂದೇ ಜಾಗನ ಗೋಳ್ಯಾಗ ನಿಂತಿರಲ್ಲ? ಏನಾಗೈತಣ್ಣ? ಏನಿಲ್ಲಪ್ಪ, ಅದು ಹ್ಯಾಂಗ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗಲ್ಲಾಗ್ಯದ. ನೀ ಹೇಳಿಲ್ಲ ಅಂದ್ರೂ ನನಗೆಲ್ಲ ಅರ್ಥ ಆದಂಗೆ ಆಗೈತೆ ಅಣ್ಣ. ಯಾಕೋ ಈ ಮನೆ ಋಣ ತೀರಿರ್ಬೇಕು ಅಂತ ಅನಿಸ್ತೈತಿ. ಇರ್ಲಿ ಬಿಡೋಣ, ಹಣೆ ಬರಕ್ ಹೊಣೆ ಯಾರ ಅಂತಾರಲ್ಲ, ಯಾವ ದಾರಿ ಕಾಣ್ತೈತೆ ಆ ದಾರಿಗೆ ಹೋದ್ರಾತ. ದಾರಿ ನಮಗ್ ಕಾಣದಲ್ಲಪ್ಪ, ಆ ದಾರಿ ಯಾರು ತಪ್ಪ್ಯಾರ ನೋಡು, ದಾರಿ ತಪ್ಪದವ್ರಿಗೆ ಕಾಣಬೇಕು. ನೀ ಯಾಕತ್ರ ಬಗ್ಗೆ ತಲೆ ಕರ್ಸ್ಕೊಂಡಿದಿ? ಭವಾನಿ, ನಿನಗ ಇಲ್ಲಿ ಇರೋ ಮನಸ್ಸಿದ್ದಿತ್ತಿಲ್ಲ ಅಂದ್ರ ಇಂಥ 10 ತಲೆಮಾರದಿಂದ ಬಂದಂತ ಕುಟುಂಬ, ಇಂಥ ಒಂದ್ ಹೆಣ್ಣ ಹೊಡಿ ಅಂದ್ರ ಹ್ಯಾಂಗ ಹೊಡಿಯಕ ಮನಸ್ಸು ಬರ್ತದ? ನನಗ್ ಮನಸ್ಸು ಬರೋಲ್ಲಪ್ಪ, ನನಗ್ ಮನಸ್ಸು ಬರಲ್ಲ. ನನಗ ಯಾವತ್ತು ನೀವು ಇಬ್ಬರು ನನ್ನ ಬಲಗೈ ಭಂಟ್ರಪ್ಪ, ಭಂಟ್ರು, ನಾನ್ ನಿನಗ್ ಬಿಟ್ಟು ಕೊಡೋಕ್ ಆಗಲ್ಲಪ್ಪ, ಆಗಲ್ಲ.